ಕೇರಳದ ಬಿಜೆಪಿ ನಾಯಕನೊಬ್ಬ ಪಾಪ ಆತ ಆರ್ಎಸ್ಎಸ್ ಕಾರ್ಯಕರ್ತನೂ ಕೂಡ ಆಗಿದ್ದಂತೆ. ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ನಿರಾಕರಣೆ ಮಾಡ್ತು ಅಂತ ಹೇಳಿ ಆರ್ಎಸ್ಎಸ್ ಕಾರ್ಯಕರ್ತನೊಬ್ಬ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಟಿಕೆಟ್ ನೀಡಿಲ್ಲವೆಂದು ಸಾವನ್ನಪ್ಪಿರುವ ಘಟನೆ. ಬಿಜೆಪಿ ಟಿಕೆಟ್ ನಿರಾಕರಣೆ ಮಾಡ್ತು ಅನ್ನೋ ಕಾರಣಕ್ಕೆ ಉತ್ತಮ ಜೀವನ ಮತ್ತು ಉತ್ತಮವಾದಂತಹ ಭವಿಷ್ಯವನ್ನೇ ಕಳೆದುಕೊಂಡ ಆರ್ಎಸ್ಎಸ್ ಕಾರ್ಯಕರ್ತ ಸ್ಥಳೀಯ ಎಲೆಕ್ಷನ್ ಲೋಕಲ್ ಎಲೆಕ್ಷನ್ಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಮನೆಯ ಆವರಣದಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಕೇರಳದ ಆರ್ಎಸ್ಎಸ್ ಕಾರ್ಯಕರ್ತನಿಂದ ನೇಣಿಗೆ ಶರಣು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಹಾಗಾದರೆ ತ್ರಿಕಣ್ಣಾಪುರಂ ವಾರ್ಡ್ನಿಂದ ಆಕಾಂಕ್ಷಿಯಾಗಿದ್ದಂತೆ ತ್ರಿಕಣ್ಣಾಪುರದ ಆನಂದಕ್ಕೆ ಥಂಪಿ ಎಂಬ ವ್ಯಕ್ತಿಯಿಂದ ನೇಣಿಗೆ ಶರಣು ಅನ್ನೋ ಮಾಹಿತಿ. ಬಿಜೆಪಿ ಟಿಕೆಟ್ ನಿರಾಕರಣೆ ಮಾಡ್ತು ಅನ್ನೋ ಕಾರಣಕ್ಕೆ ತಾವು ಆತ್ಮಹತ್ಯೆಗೆ ಶರಣಾಗುವುದಾದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ ಆಯಿತು. ಬಿಜೆಪಿ ಟಿಕೆಟ್ ಇಲ್ದಲೇ ಇದ್ರೇನಾಯ್ತಂತೆ, ದೇಶ ದೊಡ್ಡದಿತ್ತು, ಬದುಕಬಹುದಾಗಿತ್ತು. ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದ ನಂತರ ಸ್ಥಳೀಯ ಆರ್ಎಸ್ಎಸ್ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ವರದಿಯಾಗಿದೆ. ತ್ರಿಕಣ್ಣಾಪುರದ ಆನಂದಕ್ಕೆ ಥಂಪಿ ತನ್ನ ಮನೆಯ ಆವರಣದಲ್ಲಿರ್ತಕ್ಕಂಥ ಶೆಡ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ತಿರುವನಂತಪುರಂ ಕಾರ್ಪೊರೇಷನ್ನ ತ್ರಿಕಣ್ಣಾಪುರಂ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಥಂಪಿ ಬಯಸಿದ್ದರು. ಆದರೆ ದುರಾದೃಷ್ಟವಶಾತ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ. ಇದರಿಂದ ಅವರು ಅಸಮಾಧಾನಗೊಂಡಿದ್ದರು ಎಂದು ತಿಳಿದು ಬಂದಿದೆ. ನಂತರ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ಅವರು ಆರ್ಎಸ್ಎಸ್ ನಾಯಕರ ವಿರುದ್ಧ ಆರೋಪಗಳನ್ನು ಹೊರಿಸಿ ವಾಟ್ಸಪ್ ಸ್ಟೇಟಸ್ ಪೋಸ್ಟ್ ಮಾಡಿದ್ದರು. ಇನ್ನು ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಹೇಳಿಕೊಂಡಿದ್ದರು ಎಂದು ಪೊಲೀಸರು ತಿಳಿಸಿರುವಂತಹದ್ದು. ಮರಳು ಕಳ್ಳಸಾಗಣೆ ಮಾಫಿಯಾದೊಂದಿಗೆ ಸಂಬಂಧ ಹೊಂದಿರುವ ಕೆಲವು ಸ್ಥಳೀಯ ನಾಯಕರ ಹಿತಾಸಕ್ತಿಗಳಿಂದಾಗಿ ನನಗೆ ಟಿಕೆಟ್ ನಿರಾಕರಿಸಲಾಗಿದೆ ಎಂದು ಅವರು ಆರೋಪವನ್ನು ಕೂಡ ಹೊರಿಸಿದ್ರು. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ ನಂತರ ಜೊತೆಗಿದ್ದವರು ನನ್ನಿಂದ ದೂರವಾಗಲು ಪ್ರಾರಂಭ ಮಾಡಿದ್ರು ಎಂದು ಅವರು ಆರೋಪದಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ಸ್ಥಳೀಯ ಬಿಜೆಪಿ ನಾಯಕರು ಈ ಆರೋಪವನ್ನು ನಿರಾಕರಿಸಿದ್ದಾರೆ. ಆನಂದಕ್ಕೆ ಥಂಪಿ ಟಿಕೆಟ್ ಕೋರಿ ನಮ್ಮನ್ನು ಸಂಪರ್ಕಿಸಿಲ್ಲ, ಟಿಕೆಟ್ನ ಆಕಾಂಕ್ಷಿನೂ ಅಂತಾನು ಹೇಳ್ಕೊಂಡಿಲ್ಲ, ಟಿಕೆಟ್ ಕೊಡಿಸಿ ಅಂತಾನು ಕೇಳಿಕೊಂಡಿರಲಿಲ್ಲ. ಅವರ ಸಾವನ್ನು ಟಿಕೆಟ್ ನಿರಾಕರಣೆ ಜೊತೆ ಸಂಬಂಧ ಕಲ್ಪಿಸಬಾರದು ಎಂದು ಹೇಳಿದ್ದಾರೆ. ಒಟ್ಟಾರೆ ಆತ ಬಿಜೆಪಿಗರ ಜೊತೆ ಟಿಕೆಟ್ ಕೊಡಿ ಅಂತಾನೂ ಕೇಳಿರಲಿಲ್ವಂತೆ, ಕೊಡಿಸಿ ಅಂತಾನೂ ಹೇಳಿರಲಿಲ್ಲ. ಆತನ ಸಾವನ್ನ ಬಿಜೆಪಿಯ ಟಿಕೆಟ್ ನಿರಾಕರಣೆ ಅಂತ ಹೇಳಿ ಬಿಂಬಿಸಬೇಡಿ ಅಂಥೇಳಿ ಒಂದು ಕಡೆ ಬಿಜೆಪಿ, ಆದರೆ ಅವರ ಸ್ವಂತ ಮನೆಯಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಪತ್ತೆಯಾದರು. ಕಾರಣಗಳು ಬೇರೆ ಬೇರೆ ಸಿಗ್ತವೆ ಹುಡುಕೋದಕ್ಕೆ ಹೋದರೆ. ಆದರೆ ತನಿಖೆ ಮಾಡುತ್ತಿರುವಂತಹ ಪೊಲೀಸರು ಇದರ ಸತ್ಯಾಸತ್ಯತೆಗಳನ್ನು ಹೊರಗೆ ತರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.